Hey guys, welcome back to my channel Spurti Vlogs. ಸೊ ಗೈಸ್ ಇವತ್ತು ಸೂರತಲ್ಲಿ ಸೆಕೆಂಡ್ ಡೇ. ಸೊ ಸೆಕೆಂಡ್ ಡೇನೇ ನನಗೆ ವಿಡಿಯೋ ಶೂಟಿಂಗ್ ಎಲ್ಲ ಆಯ್ತಿತ್ತು. ಸೊ ಅದಕ್ಕೆ ಇವತ್ತು ರೆಡಿ ಆಗೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯೂಶ್ವಲಿ ನಾನು ಲಿಪ್ಸ್ಟಿಕ್ ಶೇಡ್ಸ್ನ ತುಂಬ ಜನ ಕೇಳ್ತಿರ್ತೀರ. ಸೊ ಅದಕ್ಕೆ ಇವತ್ತು ನಾನು ಯಾವುದನ್ನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಮೆಬ್ಲಿನ್ದು ಸೂಪರ್ ಸ್ಲೇ ಬೋಲ್ಡ್ ರೆಡ್ ಈ ಲಿಪ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನನಗೆ ಲಾಂಗ್ ಲಾಸ್ಟಿಂಗ್ ಇರಬೇಕು. ಇವಾಗ ಊಟ ತಿಂದ್ರೂ ಲಿಪ್ಸ್ಟಿಕ್ ಹೋಗಬಾರ್ದು ಆ ಥರ ಟೈಮಲ್ಲೆಲ್ಲ ನಾನು ಇದನ್ನು ಯೂಸ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ ಈ ಲಿಪ್ಸ್ಟಿಕ್. ಆ್ಯಂಡ್ ಇದು ಮೆಬ್ಲಿಂದ ಎಷ್ಟೊಂದು ಲಿಪ್ಸ್ಟಿಕ್ಸ್ ನನ್ನ ಹತ್ರ ಇದೆ. ಅದು ಎಲ್ಲ ಕೂಡ ಅಷ್ಟೇ ತುಂಬ ಲಾಂಗ್ ಲಾಸ್ಟಿಂಗಿಗೆ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಯೂಸ್ ಮಾಡಿ ನನ್ನ ಇವತ್ತಿನ ಮೇಕಪ್ನ ಫಿನಿಶ್ ಮಾಡಿದೆ. ಆ್ಯಂಡ್ ನಾನು ಯೂಶ್ವಲಿ ಹೇರ್ ಸ್ಟೈಲ್ ಎಲ್ಲ ಮಾಡೋದು ತುಂಬ ಕಡಿಮೆ. ನೀವು ನೋಡಿರ್ತೀರ ನಾನು ಬರೀ ಪೋನಿಟೈಲ್ ಇಲ್ಲ ಬನ್ ಇಲ್ಲ ಅಂದರೆ ಈ ಥರ ಕ್ಲಿಪ್ ಹಾಕ್ತೀನಿ ಅಷ್ಟೇ. ಆ್ಯಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ಥರ ಟ್ರಿಪ್ಸ್ಗೆಲ್ಲ ಬಂದಾಗ ಹೇರ್ ಶವರ್ ಎಲ್ಲ ತೊಗೊಳಲ್ಲ. ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಮಾತ್ರ ನಾನು ತಲೆಗೆ ಸ್ನಾನ ಮಾಡೋದು. ಸೊ ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂದರೆ ಫಸ್ಟೇ ಹಿಂದಿನ ದಿನ ನಾನು ಚೆನ್ನಾಗಿ ಹೇರ್ಗೆ ಆಯಿಲ್ ಇಟ್ಬಿಟ್ಟು ತಲೆ ಸ್ನಾನ ಮಾಡಿ ಆಮೇಲೆ ಕಂಡೀಷ್ನರ್ ಸೀರಮ್ನೆಲ್ಲ ಯೂಸ್ ಮಾಡಿ ಆಮೇಲೆ ಹೇರ್ ಸ್ಟೈಲರ್ನ ಯೂಸ್ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತೀನಿ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಮೀ. ಸೊ ಅದಕ್ಕೆ ನಾನು ನನ್ನ ಹೇರ್ ತುಂಬ ಫ್ರೆಶಾಗಿ ಕಾಣೋಕ್ಕೆ ಯಾವ ಹೇರ್ ಶಾಂಪೂನ ಯೂಸ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶಾರ್ಟ್ ಗ್ಲಿಮ್ಸ್ನ ಶೇರ್ ಮಾಡ್ಕೊತೀನಿ. ಸೊ ಗೈಸ್ ನಾನು ರೀಸೆಂಟ್ ಟೈಮ್ಸಲ್ಲಿ ಎಷ್ಟೊಂದು ಹೇರ್ ಆಯಿಲ್ಸ್ನೆಲ್ಲ ಶೇರ್ ಮಾಡಿದ್ದೀನಿ. ಬಟ್ ಇವತ್ತು ನಾನು ಯೂಸ್ ಮಾಡೋ ಮತ್ತು ನನ್ನ ಪರ್ಸ್ನಲ್ ಫೇವ್ರೆಟ್ ಆದಂಥ ಶಾಂಪೂನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇಟ್ ಈಸ್ ಅಮೇಝಿಂಗ್. ಆ್ಯಂಡ್ ಈಗ ನಾನು ಯೂಸ್ ಮಾಡ್ತಿರೋದು ಬಂದುಬಿಟ್ಟು ಟ್ಯಾಕ್ ಅವರ ರೋಸ್ಮೆರಿ ಶಾಂಪೂ. ಸೊ ಇದರಲ್ಲಿ ಕೂಡ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ರೋಸ್ಮೆರಿ, ಕ್ಲೋವ್ ಆ್ಯಂಡ್ ಮೆಂಟ್ನ ಯೂಸ್ ಮಾಡಿರ್ತಾರೆ. ಸೊ ರೋಸ್ಮೆರಿ ಕ್ಲೆನ್ಸಸ್ ಆ್ಯಂಡ್ ಪ್ಯೂರಿಫೈಸ್ ದ ಸ್ಕ್ಯಾಲ್ಪ್ ಆ್ಯಂಡ್ ಕ್ಲೋವ್ ಸ್ಟ್ರೆಂಥನ್ ಹೇರ್ ರೂಟ್ಸ್ ಆ್ಯಂಡ್ ಮಿಂಟ್ ಬಂದುಬಿಟ್ಟು ಇಟ್ ಸಿಮ್ಯುಲೇಟ್ಸ್ ಗ್ರೋತ್ ಆ್ಯಂಡ್ ಪ್ರೊವೈಡ್ಸ್ ಅ ರಿಫ್ರೆಶಿಂಗ್ ಸೆನ್ಸೇಷನ್. ಆ್ಯಂಡ್ ಹೌ ಟು ಯೂಸ್. ಸೊ ಯೂಶ್ವಲಿ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಹೇರ್ ವಾಶ್ ಮಾಡುವಾಗ ಡೈರೆಕ್ಟ್ ಶಾಂಪೂ ಹಾಕ್ಬಿಡ್ತಾರೆ ಕೂದಲಿಗೆ. ಅದಂಗೆ ಹಾಕಬಾರ್ದು, ಯಾಕಂದರೆ ಶಾಂಪೂ ತುಂಬ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಸೊ ಅದು ನೀವು ಡೈರೆಕ್ಟಾಗಿ ಹೇರ್ಸ್ಗೆ ಹಾಕಿದಾಗ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಒಂದೇ ಕಡೆ ಶಾಂಪೂ ಇರುತ್ತೆ. ಸೊ ಅದರಿಂದ ಸ್ವಲ್ಪ ವಾಟ್ರಲ್ಲಿ ಡೈಲ್ಯೂಟ್ ಮಾಡಿಕೊಂಡು ಅದಾದಮೇಲೆ ವೆಟ್ ಹೇರ್ಸ್ಗೆ ಶಾಂಪೂ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಹೇರಲ್ಲಿರೋ ಆಯಿಲ್ನೆಲ್ಲ ರಿಮೂವ್ ಮಾಡಬೇಕು. ಸೊ ತರೋಲಿ ರಿನ್ಸ್ ಮಾಡಿ ಹೇರ್ನ. ಮೇನ್ ಥಿಂಗ್ ಹೇರ್ ವಾಶ್ ಮಾಡುವಾಗ ಜಾಸ್ತಿ ಬಿಸಿ ಬಿಸಿ ನೀರನ್ನ ಡೈರೆಕ್ಟ್ ಸ್ಕ್ಯಾಲ್ಪ್ಗೆ ಹಾಕಬಾರ್ದು. ಆಗ ಹೇರ್ ಗ್ರೋತ್ಗೆ ತುಂಬ ಹಾರ್ಮ್ಫುಲ್ ಆಗಿರುತ್ತೆ. ಅದಕ್ಕೆ ಲೂಕ್ ವಾರ್ಮ್ ವಾಟರಲ್ಲಿ ಹೇರ್ ಶವರ್ ಮಾಡ್ಕೊಬೇಕು. ಸೊ ನನಗೆ ಗೊತ್ತಿರೋ ಟಿಪ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಗೆ ಫಾಲೋ ಮಾಡಿದ್ರೆ ನಿಮ್ಮ ಹೇರ್ ಕೂಡ ಸ್ಟ್ರಾಂಗರ್, ಹೆಲ್ದಿಯರ್ ಆ್ಯಂಡ್ ಸೂಪರ್ ಶೈನಿಂಗ್ ಆಗಿ ಗ್ರೋತ್ ಆಗುತ್ತೆ. ಆ್ಯಂಡ್ ಮೇಕ್ ಶೋರ್ ಯು ಡೆಫಿನೆಟ್ಲಿ ಚೆಕ್ ಔಟ್ ದಿ ayurvedic.co products. Rosemary shampoo gives you results like amazing. ಸೊ ನಾನು ಯೂಸ್ ಮಾಡಿ ನನಗೆ ಸೂಪರ್ ಹಿಟ್ ಆಗಿದೆ. ಸೊ ನೀವು ಕೂಡ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಫಾರ್ ಮೋರ್ ಡೀಟೇಲ್ಸ್ ಆಫ್ ದ ಪ್ರಾಡಕ್ಟ್. ಸೊ ಈ ಥರ ಮುಂಚೆನೇ ನಾನು ಪ್ರಿಪೇರ್ ಆಗಿಬಿಟ್ಟಿದ್ರೆ ನನಗೆ ಈ ಥರ ಟ್ರಿಪ್ಸ್ಗೆಲ್ಲ ಬಂದಾಗ ಈಸಿ ಆಗುತ್ತೆ. ಜಾಸ್ತಿ ಟ್ಯಾಂಗಲ್ಸ್ ಇರಲ್ಲ ಮತ್ತು ಹೇರ್ ಕೂಡ ಅಷ್ಟೇ ಸೆಟ್ ಮಾಡ್ಕೊಂಡಿರ್ತೀವಲ್ಲ. ಸೊ ಅದಕ್ಕೆ ಜಾಸ್ತಿ ಏನು ಕೆಲಸ ಇರಲ್ಲ. ಹೇರ್ನ ಫ್ರೀಯಾಗಿ ಬಿಟ್ರೂ ಚೆನ್ನಾಗೇ ಕಾಣಿಸುತ್ತೆ. ಆ್ಯಂಡ್ ಇವತ್ತು ಸ್ವಲ್ಪ ಟ್ರೆಡಿಷ್ನಲ್ ಹಾಕ್ಕೊಂಡಿರೋದ್ರಿಂದ ಬೊಟ್ಟು ಎಲ್ಲ ಇಟ್ಕೊಂಡ್ಮೇಲೆ ನನಗೆ ಲುಕ್ ಫುಲ್ ಕಂಪ್ಲೀಟಾಗಿ ಅನಿಸ್ತು. ಕುಂಕುಮ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ನಂಗೆ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋಕ್ಕೆ ಇಷ್ಟ ಜಾಸ್ತಿ ವೆಸ್ಟರ್ನ್ಗಿಂತ. ಸೊ ಅದಕ್ಕೆ ಫುಲ್ ರೆಡಿ ಎಲ್ಲ ಆದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ. ಬ್ರೇಕ್ಫಾಸ್ಟಲ್ಲಿ ಸುಮಾರು ಆಪ್ಷನ್ ಇತ್ತು. ಬಟ್ ನನಗೆ ಅದು ಟೇಸ್ಟಿ ಅಂತ ಅನಿಸಿಲ್ಲ. ನಮ್ಮ ಬೆಂಗಳೂರು ಊಟನೇ ನಂಗೆ ಇಷ್ಟ. ಏನೇ ಆಗಲಿ ಇಲ್ಲೆಲ್ಲ ಥರ ಊಟ ಸಿಗುತ್ತೆ. ಇಟಾಲಿಯನ್, ಕಾಂಟಿನೆಂಟಲ್, ಸೌತ್ ಇಂಡಿಯನ್, ನಾಟಿ ಸ್ಟೈಲ್ ಆಮೇಲೆ ಎಲ್ಲ ಥರ ಸಿಗುತ್ತೆ ಬೆಂಗಳೂರಲ್ಲಿ. ಅಲ್ಲೆಲ್ಲ ಹೋದರೆ ನಂಗೆ ಊಟನೇ ಸೆಟ್ ಆಗೋಲ್ಲ. ಸೊ ಫಸ್ಟ್ ಹೋಗಿದ ತಕ್ಷಣ ಒಂದು ಎಳ್ನೀರು ಕೊಟ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಆಲೂ ಪರಾಟ ಎಲ್ಲ ಪೋಹ ಏನೋ ಸ್ವಲ್ಪ ತಿಂದ್ಕೊಂಡು ಆಮೇಲೆ ರೂಮ್ನ ಚೆಕ್ಔಟ್ ಮಾಡೋಣ ಅಂತ ಬಂದ್ವಿ. ಸೊ ರೂಮ್ನೆಲ್ಲ ಚೆಕ್ಔಟ್ ಮಾಡಿಕೊಂಡು ಈಗ ಅಜ್ಮೀರ ಫ್ಯಾಷನ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಶೂಟೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಗೆ ಯಾವ್ದಾದ್ರು ಇಷ್ಟ ಆಗುತ್ತೆ ಸೊ ಅದೆಲ್ಲ ಶಾಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಹೋಗಿದ್ದು ಜಸ್ಟ್ ಒಂದು ಹಾಫ್ ಆನ್ ಅವರ್ ಟು 1 hour ಏನೋ ಅಷ್ಟೇ ಶೂಟ್ ಇದ್ದಿತ್ತು. ಅದಾದಮೇಲೆ ಕಂಪ್ಲೀಟಾಗಿ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಆಲ್ಮೋಸ್ಟ್ ನಾವು 11 o'clock ಹೋಗಿದ್ದು 3 o'clock ಆಗಿಬಿಡ್ತು ನಾವು ಬರೋಕ್ಕೆ. ಯಾಕಂದರೆ ಅಷ್ಟೊಂದು ಶಾಪಿಂಗ್ ಮಾಡೋದಿತ್ತು. ಸೊ ಅದಕ್ಕೆ ಎಲ್ಲ ನೋಡಿಬಿಟ್ಟು ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮತ್ತು ಇಷ್ಟು ದೂರ ಬಂದಿದ್ದೀವಿ ಚೆನ್ನಾಗಿರೋದೇ ಚೂಸ್ ಮಾಡಿ ತೊಗೊಂಡು ಹೋಗ್ಬೇಕು. ತಿರ್ಗಾ ಎಕ್ಸ್ಚೇಂಜ್ ಅದು ಇದು ಅಂತಂದರೆ ಎಲ್ಲ ಆಗಲ್ಲ ಅಂದ್ಬಿಟ್ಟು ತುಂಬ ಕ್ಲೀನಾಗಿ ನೋಡಿಕೊಂಡು ಆಮೇಲೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಹೋಗಿದ್ದು ನಾವು ಅರೌಂಡ್ 11 o'clockಗೆ, ಬರೋ ಅಷ್ಟೊತ್ತಿಗೆ 4 o'clock ಆಗಿಬಿಟ್ಟಿತ್ತು. ನನಗೊಂದು
ಕಡೆ ಟಯರ್ಡ್ ಆಗಿದ್ರೆ ಇನ್ನೊಂದು ಕಡೆ ಫುಲ್ ಖುಷಿ ಆಗೋಯ್ತು. ಬಿಕಾಸ್ ನನಗೆ ಬೇಕಾಗಿರೋವಂಥ ಲೆಹಂಗಾ ಸಿಕ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಾನು ಹ್ಯಾಂಡ್ ವರ್ಕ್ದೆ ತೊಗೊಂಡೆ, ಸೊ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಪಾರ್ಸೆಲ್ ಮಾಡೋಕ್ಕೆ ಹೇಳಿದ್ದೀವಿ. ಅಲ್ಲಿಂದ ನಾವು ಕ್ಯಾರಿ ಮಾಡ್ಕೊಂಡು ಬರೋದೆಲ್ಲ ತುಂಬ ಜಾಸ್ತಿ ರಿಸ್ಕ್ ಆಗುತ್ತೆ. ಯಾಕೆ ಸುಮ್ಮನೆ ತುಂಬ ಅಷ್ಟು ರಿಸ್ಕ್ ತೊಗೊಳೋದು. ಅದಾದಮೇಲೆ ಕೂಡ ನಾವು ಬೇರೆ ಪ್ಲೇಸಸ್ಗೆ ಹೋಗಬೇಕಾಗಿತ್ತು, ಅಲ್ಲೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋದು, ಕಾರಲ್ಲಿರೋದು ಯಾವುದು ಸರಿ ಇರಲ್ಲ. ಪ್ಲಸ್ ಒಂದೊಂದು ಲೆಹಂಗಾ 5 kg 10 kgವರೆಗೂ ಇರುತ್ತೆ, ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದಾನೇ ಪಾರ್ಸೆಲ್ ಮಾಡೋಕ್ಕೆ ಹೇಳಿದ್ವಿ. ಸೊ ಹೋಮ್ ಡೆಲಿವರಿ ಕೊಡ್ತಾರೆ. ಆ್ಯಂಡ್ ಸ್ಯಾಂಡ್ವಿಚ್ ಎಲ್ಲ ನಾವು ತಿಂದಿದ್ವಿ. ಸೊ ಅದಕ್ಕೆ ಏನು ಅಷ್ಟು ಹೊಟ್ಟೆ ಹಸಿತಿಲ್ಲ, ಮತ್ತು ಬಿಸಿಲಿಗೆ ಏನೂ ತಿನ್ಬೇಕಂತ ಅನ್ಸಲ್ಲ. ಸೊ ಅದಕ್ಕೆ ಜ್ಯೂಸ್ ಮಿಲ್ಕ್ ಶೇಕ್ಸ್ ಏನಾನ ಕುಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗ್ತಾ ಮಿಲ್ಕ್ ಶೇಕ್ ಜ್ಯೂಸ್ ಎಲ್ಲ ಕುಡಿದ್ವಿ. ಆ್ಯಂಡ್ ಇವಾಗ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ಬಂದ್ರಿ. ಮತ್ತು ನಾವು ಇವಾಗ ಬುಕ್ ಮಾಡಿರೋ ರೂಮ್ ಬಂದುಬಿಟ್ಟು BRG ಹೋಟೆಲ್ ಆ್ಯಂಡ್ ಸ್ಟೇ, ಇಲ್ಲಿ ನಾವು ಬುಕ್ ಮಾಡಿದ್ದು. ಸೊ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಬಂದಿದ್ವಿ, ಚೆನ್ನಾಗಿ ಅನಿಸ್ತು. ಸೊ ಅದಕ್ಕೆ ಇವಾಗ ನಾವು 3 ಜನ ಎಲ್ಲ ಇರೋದು. ಸೊ ಇಲ್ಲೇ ಇರೋಣ ಅಂತ ಅಂದ್ಕೊಂಡು ಇಲ್ಲೇ ಬಂದುಬಿಟ್ಟು ರೂಮ್ನೆಲ್ಲ ಚೆಕ್-ಇನ್ ಆದ್ವಿ. ಸೊ ಚೆಕ್-ಇನ್ ಆದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಅದಾದಮೇಲೆ ಲೇಸರ್ ಶೋ ನೋಡೋಣ ಅಂತ ಹೋದ್ವಿ. ಸೊ ಲೇಸರ್ ಶೋ ಬಂದುಬಿಟ್ಟು 7 o'clock to 7:30 ಇರೋದು. ನಾವು ಆಲ್ರೆಡಿ ಬರೋಷ್ಟೊತ್ತಿಗೆ 7 o'clock ಆಗಿತ್ತು. ಅದಾದಮೇಲೆ ಬಸ್ಸಲ್ಲಿ ಇನ್ನೊಂದು 5 kilometers ಏನೋ ಹೋಗಬೇಕು. ಸರಿ ಹೋಗ್ಬಿಟ್ಟು ಬರೋಣ, ರೂಮಲ್ಲಿದ್ದು ಇನ್ನೇನು ಮಾಡೋದು, ಅಲ್ಲಿಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ. ಸೊ ಅದಕ್ಕೆ ಇಲ್ಲಿ ಏನಾದರೂ ಬೇರೆ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಹೋದ್ವಿ. ನೈಟ್ ಲೇಸರ್ ಶೋ ನೋಡೋಕ್ಕೆ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನಾವು ಲೇಟ್ ಆಗಿಬಿಟ್ಟಿತ್ತು ಬಂದಿದ್ದು, ಸೊ ಅದಕ್ಕೆ ಅದನ್ನು ಮಿಸ್ ಮಾಡ್ಕೊಂಡ್ವಿ. ಸೊ ಈ ಟೈಮ್ ಮಿಸ್ ಮಾಡ್ಕೊಳೋದು ಬೇಡ ಅಂದ್ಬಿಟ್ಟು ನಾನು ಯಶಿಕಾ ಡ್ಯಾಡಿ 3 ಜನ ಕೂಡ ಬೇಗ ಹೋದ್ವಿ. ಸೊ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಇನ್ನೇನು 10 minutes ಇತ್ತು. ಸೊ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಹೋಗೋ ದಾರಿಯಲ್ಲಿ ಈ ಥರ ಕೋಕೋನಟ್ ಟ್ರೀಸ್ನೆಲ್ಲ ಆರ್ಟಿಫಿಷಿಯಲ್ದು ಇಟ್ಟಿದ್ರು. ಸೊ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ನೋಡೋಕ್ಕೆ ಚೆನ್ನಾಗಿತ್ತು. ಡೇಯಲ್ಲಿ ನೋಡೋಕ್ಕೆ ಒಂಥರ, ನೈಟಲ್ಲಿ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿತ್ತು. ಆ ಬಸ್ಸಲ್ಲಿ ನಾವು 3 ಜನ ಇದ್ವಿ, ಯಾಕಂದರೆ ನಾವು ಲಾಸ್ಟ್ ಲೇಟಾಗಿ ಬಂದಿದ್ವಿ. ಆ್ಯಂಡ್ ಒಬ್ಬರು ಇದ್ರೆ ಕೂಡ ಅಲ್ಲಿ ಗಂಟೆ ಹೋಗಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಪಿಕಪ್ ಮಾಡ್ಕೊಂಡು ಬರ್ತಾರೆ. ಸೊ ದಟ್ ಈಸ್ ಒನ್ ವೆರಿ ಗುಡ್ ಥಿಂಗ್ ಐ ಫೆಲ್ಟ್. ಸೊ ಈಗ ರೀಚ್ ಆದ್ವಿ. ಸೊ ಹೋಗ್ತಾ ದಾರಿಯಲ್ಲಿ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಮುಂಚೆಗಿಂತ ಇವಾಗ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಅಲ್ಲಿ ಹೆಲ್ಪ್ ಡೆಸ್ಕ್ ಎಲ್ಲ ಇದೆ, ಇನ್ನೂ ಏನೇನೋ ಬೇರೆದೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಅನಿಸ್ತು. 1.5 years ಮುಂಚೆ ನೋಡೋಕ್ಕಿಂತ ಇವಾಗ ನೋಡೋದಕ್ಕಿಂತ ಸಾಕಷ್ಟು ಡಿಫ್ರೆನ್ಸ್ ಇದೆ. ಆ್ಯಂಡ್ ಇವಾಗ ಎಲ್ಲ ಸ್ಕೂಲ್ ಮಕ್ಕಳನ್ನ ಟ್ರಿಪ್ಗಂತ ಕರ್ಕೊಂಬಂದಿದ್ರು. ಲೈಕ್ ಇವಾಗ ನಮ್ಮನ್ನೆಲ್ಲ ಹೆಂಗೆ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಕೂರ್ಗ್, ಮಡಿಕೇರಿ, ಮೈಸೂರಿಗೆಲ್ಲ. ಸೊ ಆ ಥರ ಇಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ಎಲ್ಲ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬಂದಿದ್ವು. ನಾವು ಇನ್ನೇನು ಲಾಸ್ಟಲ್ಲಿ ಹೋದ್ವಿ ಲೇಸರ್ ಶೋ ನೋಡೋಕ್ಕೆ. ಸೊ ಆ ಲಾಸ್ಟಲ್ಲಿ ನಮ್ಮ ಚಿಚ್ಚಾಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ವಿ. ನಮ್ಮ ಚಿಚ್ಚನ ತುಂಬ ಮಿಸ್ ಮಾಡ್ಕೊತಾ ಇದ್ವಿ ನಾವು. ಎಂಟೈರ್ ಟ್ರಿಪ್ಪಲ್ಲಿ ಒಂದು 10 ಸಲ ಹೇಳಿರ್ತೀನಿ ನಾನು, ಚಿಚ್ಚ ಇಲ್ಲಿ ಕರ್ಕೊಂಡೋಗಿತ್ತು, ಅಲ್ಲಿ ಕರ್ಕೊಂಡೋಗಿದ್ದು, ಲಾಸ್ಟ್ ಟೈಮ್ ನಾವು ಇಲ್ಲಿ ಮಾಡಿದ್ರಿ, ಹಂಗೆ ಮಾಡಿದ್ರಿ ಅಂತ. ಸೊ ಅದಕ್ಕೆ ಫುಲ್ ಚಿಚ್ಚನೇ ನೆನಪಾಗ್ತಾಯಿದ್ರು. ಸೊ ಅದಕ್ಕೆ ವಿಡಿಯೋ ಕಾಲೆಲ್ಲ ಮಾಡಿ ಅದನ್ನೆಲ್ಲ ತೋರಿಸ್ಬಿಟ್ಟು ಆಮೇಲೆ ಮಮ್ಮಿ ಜೊತೆ ಎಲ್ಲ ಮಾತಾಡಿದ್ವಿ. ಆ್ಯಂಡ್ ತಿರ್ಗಾ ಬರೋವಾಗ ನಾವು 3 ಜನ ಇದ್ದಿದ್ದು ಬಸ್ಸಲ್ಲಿ. ಇಟ್ ವಾಸ್ ವೆರಿ ನೈಸ್. ಸೊ ಬಂದಮೇಲೆ ಹೊಟ್ಟೆ ಹಸಿತಿತ್ತು, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಕೂಡ ತುಂಬ ಲೈಟಾಗಿ ತಿಂದಿದ್ವಲ್ಲ, ಅದಕ್ಕೆ ಇಲ್ಲಿ ಫ್ರೆಶ್ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಕೊಡ್ತಾಯಿದ್ರು, ಅದು ತಿಂದ್ಬಿಟ್ಟು ಅದಾದಮೇಲೆ ಇಲ್ಲಿ ದಾಲ್ ಚಾಟ್ ಅಂತ ಕೊಡ್ತಾರೆ. ಸೊ ಏನದು ಅಂದರೆ ಕಾಬೂಲ್ ಕಡಲೆ ಬರುತ್ತಲ್ಲ, ಅದನ್ನು ಬೇಯಿಸ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಅದನ್ನು ಒಣಗಾಕ್ಸ್ತಾರೆ, ಅಂದರೆ ಬಿಸಿಲಲ್ಲಿ ಹಾರಿಸ್ಬಿಟ್ಟು ಅದಾದಮೇಲೆ ಅದು ಚಿಪ್ಸ್ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಆನಿಯನ್ಸ್, ಟೊಮ್ಯಾಟೋಸ್, ಕುಕುಂಬರ್ ಎಲ್ಲ ಹಾಕಿ ಚಾಟ್ ಮಸಾಲ, ನಿಂಬೆಹಣ್ಣು ಎಲ್ಲ ಹಿಂಡ್ಬಿಟ್ಟು ಒಂದು ಚಾಟ್ ಥರ ಮಾಡಿಕೊಡ್ತಾರೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಡೇ ಹೋಗಿದ್ವಲ್ಲ, ಅವಾಗೂ ತಿಂದ್ವಿ. ಸೊ ಇವಾಗ ಫುಲ್ ನಾನ್ ವೆಜ್ ಹೋಟ್ಲ್ ಹುಡ್ಕೊಂಡು ಹೋದ್ವಿ. ಬೆಳಗ್ಗೆಯಿಂದ ನಾವು ನಾನ್ ವೆಜ್ಜೇ ತಿಂದಿರಲಿಲ್ಲ. ಸೊ ಅದಕ್ಕೆ ಇವಾಗಾದರೂ ಒಳ್ಳೆ ಊಟನ ತಿನ್ಬಿಡೋಣ ಅಂತ ಅಂದ್ಕೊಂಡು ಫುಲ್ ಹುಡುಕಿದ್ರಿ ಅಲ್ಲಿ ಎಲ್ಲೂ ನಾನ್ ವೆಜ್ ಹೋಟ್ಲೇ ಇಲ್ಲ. ಆಮೇಲೆ ಯಾವುದೋ ಒಂದು ಸಿಕ್ತು, ನೋಡಿದ್ರೆ ಅದು ಏನು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಬೇಡ, ಇವತ್ತು ವೆಜ್ಜೇ ತಿನ್ನೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ಒಂದು ಫುಡ್ ಕೋರ್ಟ್ ಇತ್ತು. ಸೊ ಅದಕ್ಕೆ ಅಲ್ಲಿ ಬಂದುಬಿಟ್ಟು ಶೇಜ್ವಾನ್ ಫ್ರೈಡ್ ರೈಸ್, ಅದಾದಮೇಲೆ ಸಮ್ ರೋಟಿ, ಪನ್ನೀರ್ ಬಟರ್ ಮಸಾಲ, ಆಮೇಲೆ ಸ್ವಲ್ಪ ಸಾಲಡ್, ಅದು ಇದು ಎಲ್ಲ ತೊಗೊಂಡ್ವಿ. ಮತ್ತು ಪೆರಿ ಫ್ರೈಸ್, ಆಮೇಲೆ ಬಟರ್ ಮಿಲ್ಕ್ ಎಲ್ಲ ತೊಗೊಂಡು ತಿಂದ್ವಿ. ಸೊ ನಾನ್ ವೆಜ್ ಲಾಸ್ಟ್ ಟೈಮ್ ಹೋದಾಗಾದರೂ ಎಲ್ಲೋ ಒಂದು ಕಡೆ ಸಿಕ್ಕಿತ್ತು ನಮಗೆ, ಬಟ್ ಈ ಟೈಮ್ ತುಂಬ ಸ್ಟ್ರಿಕ್ಟ್ ಮಾಡಿ ಎಲ್ಲ ಕಡೆ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಎಲ್ಲ ಕಡೆ ವೆಜ್ಜೇ ಸಿಗೋದು. ಆದ್ರೂ ಹೆಂಗೋ ವೆಜ್ ತಿಂದ್ಬಿಟ್ಟು ಸರ್ವೈವ್ ಆದ್ರಿ ನಾವು ಆ ದಿನ. ಆ್ಯಂಡ್ ಏನು ಅಷ್ಟು ಟೇಸ್ಟಿಯಾಗೆಲ್ಲ ಏನೂ ಇರಲಿಲ್ಲ. ರೋಟಿ ಕರಿ ಒಂದು ಸ್ವಲ್ಪ ಚೆನ್ನಾಗಿತ್ತು, ಅದು ಬಿಟ್ಟರೆ ಬೇರೆ ಎಲ್ಲ ಆ್ಯಾವರೇಜ್ ಅದಕ್ಕೆ ಅನಿಸ್ತು. ಆ್ಯಂಡ್ ನಮ್ಮ ಡ್ಯಾಡಿ ಪಿಜ್ಜಾ ಬರ್ಗರ್ ಅದೆಲ್ಲ ನೈಟೆಲ್ಲ ತಿನ್ನಲ್ಲ. ಸೊ ಅವ್ರಿಗೆ ಚಪಾತಿ, ರೋಟಿ ಈ ಥರದ್ದು ಏನಾದರೂ ಇರಬೇಕು. ಸೊ ಅದಕ್ಕೆ ಇದನ್ನೇ ಬೆಸ್ಟ್ ಆಪ್ಷನ್ ಅಂತ ಚೂಸ್ ಮಾಡಿದ್ವಿ. ಆ್ಯಂಡ್ ನಾವು ನಮ್ಮ ರೂಮಿಗೆ ಬಂದಮೇಲೆ ಗೊತ್ತಾಯಿತು, ಓಕೆ ಇಲ್ಲೇ ಇದೆಲ್ಲ ರೆಸ್ಟೋರೆಂಟ್, ನಾವು ಯಾಕೆ ಸುಮ್ಮನೆ ಅಷ್ಟು ಹುಡ್ಕೊಂಡು ಹೋದ್ವಿ ವೆಜ್ ತಿನ್ನೋಕ್ಕೆ ಅಂತ. ಬಟ್ ನಾನು ಮರ್ತೋಗಿದ್ದೆ ಇನ್ಫ್ಯಾಕ್ಟ್. ಐಸ್ ಕ್ರೀಮ್
ಮನೆಯಲ್ಲಿರೋರು ಅಥವಾ ನಮ್ಮೂರದ್ದು ಎಲ್ಲ ವ್ಯಾಲ್ಯೂ ಅಷ್ಟು ಗೊತ್ತಿರಲ್ಲ. ಈ ಥರ ಬೇರೆ ಎಲ್ಲಾದರೂ ಆಚೆ ಕಡೆ ಹೋದ್ರೇ ಆ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗೋದು. ಸೊ ಅದಕ್ಕೆ ಟೈಮ್ ಸಿಕ್ಕಿದಾಗೆಲ್ಲ ಫುಲ್ ವೀಡಿಯೋ ಕಾಲಲ್ಲಿ ಮಾತಾಡ್ತಾನೆ ಇದ್ವಿ ನಮ್ಮ ಮಮ್ಮಿ ಜೊತೆ. ಸೊ ಮಾತಾಡ್ಕೊಂಡು ಇವಾಗೂ ಕೂಡ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡಿದ್ದೆ. ಆ್ಯಂಡ್ ನಾನು ಎಷ್ಟೊಂದು ದಿನ ಆದಮೇಲೆ ನೈಟ್ ನಾನು ಐಸ್ ಕ್ರೀಮ್ ತಿಂತಾ ಇರೋದು. ಯೂಶ್ವಲಿ ತಿಂದ್ರೂ ಮಧ್ಯಾಹ್ನ ಎಲ್ಲ ತಿಂತೀನಿ, ಬಟ್ ನೈಟ್ ನಾನು ತಿನ್ನೋದೇ ಇಲ್ಲ. ಇವತ್ತು ಸರಿ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂದೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ನ. ಪಾಪು ಏನ್ ತಿಂದೆ ನೀನು? ನೋಡಲ್ಲ ಅಕ್ಕ ನೋಡ್ ಮಾತಾಡ್ಸ ಹೊಸ ಗೇಮ್ ಡೌನ್ಲೋಡ್ ಮಾಡ್ಕೊಂಡು ನೋಡ. ಊಟ ಏನ್ ಮಾಡಿದ್ರಿ? ಊಟ ಪನ್ನೀರು. ನೋಡ ನನ್ ಮಗು ದೊಡ್ಡ ಗಾಡಿಯಲ್ಲಿ ಬಂದವನೆ ನನ್ ಜೊತೆ ಇರಕ್ಕೆ. ಪಾಪು ಏನಂತಾನೆ ಚಿಕ್ಕಮ್ಮ ಹತ್ರ, ಇನ್ಮೇಲೆ ಅವ್ನ್ ನಮ್ಮ ಮಗನ ಅಂತ ಕೇಳ್ತಾವ. ಚೆನ್ನಾಗ್ ಗೊತ್ತ ನೋಡು. ನನ್ ಮಗು ಅಂತಂದ್ರೆ ಹಂಗಾರೆ ಇನ್ಮೇಲೆ ನಮ್ಮ ಮಗನ ನಿತಿನೋ ಅಂತ ಕೇಳ್ತಾವ. ಅವ್ನ್ ನಿಂಗಿಂತ ಮುಂಚೆನೆ ದೊಡ್ಡ ಮಗ್ನೋಲೆ. ಹೇಳಮ್ಮ ಅವನ್ಕ. ದೋಸೆನ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ನೈಸ್. ಅವ್ನ್ಗೆ ಅವರೇ ಬೇಳೆ ದೋಸೆ ಇಷ್ಟಮ್ಮ. I'm missing my kitchen. ಇಲ್ಲ ಅಂದ್ರೆ ನಮ್ಮ ಅಡ್ಗೆ ಮನೆ ಎಲ್ಲ ಕ್ಲೀನ್ ಆಗಿ ಐತೆ ಗೊತ್ತಾ. ಈಗ ಕ್ಲೀನ್ ಆಗಿ ಗಬೋ ಅಂತ ನೋಡು ಎಷ್ಟು ಕ್ಲೀನ್ ಆಗೈತೆ. ಗಲೀಜಾಗಿದ್ರೆ ಒಂದ್ ಕಳೆ. ನೋಡ್ ಪಾತ್ರೆನೂ ಇಲ್ಲ. ಇನ್ಮೇಲೆ ಹಿಂಗ್ ಹೋಗ್ತಾ ಇರ್ರಿ ತಿಂಗಳಿಗೆ ಒಂದೊಂದ್ಸಲ ನೀವು. ಮನೆ ಎಲ್ಲ ಕ್ಲೀನ್ ಆಗ್ತೈತಿ. ಅದೇ ಬಾಕಿ. ಎಕ್ಸಾಮ ನಾಳೆ? ನಾಳೆ ಮ್ಯಾಥ್ಸ್. ಹೌದಾ? ಪ್ರಿಪ್ರೇಟರಿನಾ? ಸೆಕೆಂಡ್ ಪ್ರಿಪ್ರೇಟ್. ಓ, ನಿನ್ ಫೇವ್ರೆಟ್ ಎಕ್ಸಾಮ್ ಮ್ಯಾಥ್ಸ್. ಚೆನ್ನಾಗಿ ಮಾಡು. So yeah, that's it for today's vlog. Meet you also in another interesting vlog. Until then, take care. Bye bye guys. Thanks for watching.